ಹೇಗಾದರೂ ಮಾಡಿ ರಾಮುಲ್ನ ಕಾಪಾಡ್ಕೋಬೇಕು, ಇಲ್ಲಾಂತಂದರೆ ಅವರು ಮುಗಿಸ್ಬಿಡ್ತಾರೆ ಅಂತಂದಾಗ ನಾನು ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದರೂ ಕೂಡ ಅವತ್ತು ರಾಜಕೀಯವಾಗಿ ತುಂಬ ಪ್ರಬಲವಾಗಿ ಬಹಳ ಬಲಿಷ್ಠರಾಗಿರುವಂಥ ಒಂದು ಕುಟುಂಬಗಳು, 40 ವರ್ಷ ಬಳ್ಳಾರಿನ ಆಳಿರುವಂಥ ಕುಟುಂಬಗಳ ವಿರುದ್ಧ ಶ್ರೀರಾಮುಲವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆಲ್ಲ ಕೂಡ ವಿರೋಧಿ ಗುಂಪುಗಳೆಲ್ಲ ಕೂಡ ಬಂದು ನೋಡಮ್ಮ ಒಂದು ಮಾತನ್ನು ಹೇಳ್ತಾ ಇದ್ದೀವಿ, ನಿಮ್ಮ ಮಗ ಯಾರು ಸಹವಾಸ ಮಾಡ್ತಾ ಇದ್ದಾನೆ, ಅವ್ರ ಮಾವನ್ನ ಮುಗಿಸಿದ್ದೀವಿ, ಅವನ್ನ ಕೂಡ ಮುಗಿಸ್ತೇವೆ, ನಿಮ್ಮ ಹುಡುಗರು ಯಾಕೆ ಅವನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂದರೂ ಕೂಡ ನಮ್ಮ ತಾಯಿ ಭಯದಲ್ಲಿ, ಅಂದರೆ ಅವಾಗ ನಾವು ಕೂಡ ಒಂದು ಅಷ್ಟು ದೊಡ್ಡ ಶ್ರೀಮಂತಿಕೆ ಅನ್ನೋದೇನು ಅಲ್ಲ, ಧೈರ್ಯ ಸ್ನೇಹ ಅಷ್ಟೇ. ಅವ್ರಿಗೆ ಏನೋ ಸಮಾಧಾನ ಮಾಡಿ ನಮ್ಮ ತಾಯಿ ಕಳಿಸ್ತಾ ಇದ್ರು. ಆಮೇಲೆ ನನ್ನ ಜೊತೆ ಮಾತಾಡೋ ಟೈಮ್ನಲ್ಲಿ ಅಲ್ಲಪ್ಪ ಅವರಿಗೆಲ್ಲ ಬಂದು ಹೇಳಿದರು ಏನು ಮಾಡೋಣ ಅಂತಂದರೆ, ಅಮ್ಮ ನೀನು ಹೇಳು ಹೇಗೆ ಮಾಡೋಣ ಅಂದರೆ ನಿಮ್ಮ ಪ್ರಕಾರ ನಾವು ಹೋಗ್ತೀವಿ ಅಂದರೆ, ಬೇಡ ಬಿಡು, ಅಷ್ಟು ಒಳ್ಳೆಯ ಹುಡುಗ, ಅವನ ಪ್ರಾಣ ಹೋಗುತ್ತೆ ಅಂತಂದರೆ ಏನು ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ, ನಾವೇನು 100 ವರ್ಷ 1000 ವರ್ಷ ಬದುಕಲ್ಲ, ಅವನು ನಂಬ್ಕೊಂಡು ಬಂದಿದ್ದಾನೆ, ಅವನ್ನ ಕಾಪಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ, ಏನೇ ಆಗಲಿ ಫೇಸ್ ಮಾಡೋಣ ಬಿಡು ಅಂತೇಳಿ ಅಷ್ಟು ಧೈರ್ಯ ನಮ್ಮ ತಾಯಿಗೆ.